ಲಕ್ಷ ವಿದ್ಯಾರ್ಥಿಗಳ ಕಣ್ಣೀರು. ನೀಟ್ 2026 ಹಗರಣ ಮತ್ತು ಕೇಂದ್ರ ಸರ್ಕಾರದ ಅತಿ ದೊಡ್ಡ ವೈಫಲ್ಯ. ನಮಸ್ಕಾರ ದೋಸ್ತುಗಳೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೇ, ನಮ್ಮ ದೇಶದಲ್ಲಿ ಡಾಕ್ಟರ್ ಆಗಬೇಕು ಅನ್ನೋದು ಬರೀ ಒಂದು ಕನಸಲ್ಲ, ಅದೊಂದು ತಪಸ್ಸು. 2-3 ವರ್ಷಗಳ ಕಾಲ ರೂಮ್ನಲ್ಲಿ ಕೂತು ಪ್ರಪಂಚವನ್ನೇ ಮರೆತು ಸುಮಾರು 22,80,000 ವಿದ್ಯಾರ್ಥಿಗಳು ಹಗಲಿರಳು ಓದಿದ್ರು. ಆದರೆ ಮೇ 3, 2026 ನಡೆದ ನೀಟ್ ಪರೀಕ್ಷೆ ಕೇವಲ 8 ದಿನಗಳಲ್ಲಿ, ಅಂದರೆ ಮೇ 11, 12 ದಿಢೀರನೆ ರದ್ದಾಯಿತು. ಯಾಕೆ ಗೊತ್ತಾ? ಯಾಕಂದ್ರೆ ದೇಶದ ಅತ್ಯುನ್ನತ ಭದ್ರತೆ ಇದೆ ಅಂತ ಬೊಬ್ಬೆ ಹೊಡೆಯುತ್ತಿದ್ದ ಕೇಂದ್ರ ಸರ್ಕಾರದ ಮೂಗಿನ ನೆರಳಲ್ಲೇ ಪರೀಕ್ಷೆಗೂ 1 ವಾರ ಮುಂಚೆ ಪ್ರಶ್ನಾ ಪತ್ರಿಕೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗಳಲ್ಲಿ ಸೇಲಿಗೆ ಇಡಲಾಗಿತ್ತು. ಬೆಂಕಿ ಬಿರುಗಾಳಿಯಂತಹ ಭದ್ರತೆ, 5G ಜಾಮರ್ಗಳು, AI ಕ್ಯಾಮರಾಗಳು, GPS ಟ್ರ್ಯಾಕಿಂಗ್ ಎಂಬೆಲ್ಲ ಕಥೆಗಳನ್ನ NTA ಮತ್ತು ಕೇಂದ್ರ ಸರ್ಕಾರ ನಮಗೆ ಹೇಳಿತ್ತು ಸ್ನೇಹಿತರೆ. ಆದರೆ ವಾಸ್ತವದಲ್ಲಿ ಕೇವಲ 10 ಲಕ್ಷ, 20 ಲಕ್ಷ, 30 ಲಕ್ಷ ರೂಪಾಯಿಗಳಿಗೆ ಪೇಪರ್ ಮಾಫಿಯಾ ಈ ಇಡೀ ರಾಷ್ಟ್ರೀಯ ವ್ಯವಸ್ಥೆಯನ್ನ ಖರೀದಿ ಮಾಡಿತ್ತು. ಒಂದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ದೋಷರಹಿತವಾಗಿ ನಡೆಸಲಾಗದಷ್ಟು ದುರ್ಬಲವಾಗಿದೆಯಾ ನಮ್ಮ ಆಡಳಿತ? ಬನ್ನಿ, ಮಹಾರಾಷ್ಟ್ರದಿಂದ ಶುರುವಾಗಿ 16 ರಾಜ್ಯಗಳಿಗೆ ಹಬ್ಬಿದ ಈ ಕರಾಳ ಜಾಲವನ್ನ, ಇದೆಲ್ಲವನ್ನ ನೋಡಿಕೊಂಡು ಯಾವುದೇ ಜವಾಬ್ದಾರಿ ಹೊರದೆ ಕೇವಲ ಧರ್ಮ, ಮಂದಿರ, ಮಸೀದಿ ಅಂತ ಕಾಲ ಕಳೀತಿರುವ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನವನ್ನ ಇಂದು ನಾವು ಯಾವುದೇ ಮುಲಾಜಿಲ್ಲದೆ ಪ್ರಶ್ನಿಸೋಣ. ಮಹಾರಾಷ್ಟ್ರದಿಂದ ಶುರುವಾದ ಕಳ್ಳಾಟ, ಈ ಬೃಹತ್ ಸ್ಕ್ಯಾಮ್ನ ಮೂಲ ಬೇರು ಇರೋದು ಮಹಾರಾಷ್ಟ್ರದ ನಾಸಿಕ್ ಮತ್ತು ಪುಣೆಯಲ್ಲಿ. NTA ತನ್ನ ತಂತ್ರಜ್ಞಾನದ ಬಗ್ಗೆ ಎಷ್ಟೇ ಕೊಚ್ಚಿಕೊಂಡ್ರು, ಪೇಪರ್ ಪ್ರಿಂಟ್ ಆಗುವ ಪ್ರಿಂಟಿಂಗ್ ಪ್ರೆಸ್ ಅಥವಾ ಅಲ್ಲಿನ ಮೂಲದಿಂದಲೇ ಭೌತಿಕವಾಗಿ ಫಿಸಿಕಲ್ ಕಾಪಿ ಪ್ರಶ್ನಾ ಪತ್ರಿಕೆ ಹೊರಬಂದಿತ್ತು. ಇಲ್ಲೇ ಆಡಳಿತದ ಅತಿ ದೊಡ್ಡ ವ್ಯವಸ್ಥಿತ ವೈಫಲ್ಯ ಬಯಲಾಗೋದು. ಶುಭಂ ಖೈರ್ನಾರ್ ಅನ್ನೋ 30 ವರ್ಷದ ಆಯುರ್ವೇದ ವಿದ್ಯಾರ್ಥಿ ಕೇವಲ 10 ಲಕ್ಷ ರೂಪಾಯಿಗೆ ಪುಣೆಯ ಏಜೆಂಟ್ನಿಂದ ಈ ಪೇಪರ್ ಖರೀದಿಸಿದ್ದಂತೆ. ಕೇಂದ್ರ ಸರ್ಕಾರದ ಭದ್ರತಾ ಸಾಫ್ಟ್ವೇರ್ಗಳಿಗೆ ಸಿಕ್ಕಿ ಬೀಳದಿರಲು ಈತ ಸ್ಕ್ಯಾನ್ ಮಾಡಿದ ಪೇಪರ್ಗಳನ್ನ ಎನ್ಕ್ರಿಪ್ಟೆಡ್ ಟೆಲಿಗ್ರಾಮ್ ಶಾಡೋ ಸರ್ವರ್ಗಳ ಮೂಲಕ ಹರಿಯಾಣದ ಗುರುಗ್ರಾಮದ ಯಶ್ ಯಾದವ್ ಅನ್ನೋತನಿಗೆ 15 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಾನೆ. GPS ಬೆಂಗಾವಲು ಪಡೆಗಳು ಕೇವಲ ಡಿಜಿಟಲ್ ಡೇಟಾ ರಕ್ಷಿಸಲು ಒದ್ದಾಡ್ತಿದ್ದಾಗ ಇಲ್ಲಿ ಪೇಪರ್ ಮಾಫಿಯಾ ಭೌತಿಕ ಪ್ರತಿಯನ್ನೇ ಕದ್ದು ನಗ್ತಿತ್ತು. ರಾಜಸ್ಥಾನದ ಬಿವಾಲ್ ಅನ್ನೋ BJP ಬ್ರದರ್ಸ್. ಇಲ್ಲಿಂದ ಕತೆ ರಾಜಸ್ಥಾನದ ಜೈಪುರ ಜಿಲ್ಲೆಯ ಜಮ್ವಾ ರಾಮ್ಗಢಕ್ಕೆ ಶಿಫ್ಟ್ ಆಗುತ್ತೆ. ಗುರುಗ್ರಾಮದ ಯಶ್ ಯಾದವ್ಗೆ ಸಿಕ್ಕ ಆ ಪ್ರಶ್ನಾ ಪತ್ರಿಕೆ ರಿಯಲ್ ಎಸ್ಟೇಟ್ ಕುಳಗಳಾದ ಮಂಗಿಲಾಲ್ ಬಿವಾಲ್ ಮತ್ತು ದಿನೇಶ್ ಬಿವಾಲ್ ಅನ್ನೋ ಸಹೋದರರಿಗೆ ಬರೋಬ್ಬರಿ 15-30 ಲಕ್ಷ ರೂಪಾಯಿಗೆ ಮಾರಾಟವಾಗುತ್ತೆ. ಇದರಲ್ಲೇನು ವಿಶೇಷ ಅಂತೀರಾ? ಕಳೆದ 2025 ನೀಟ್ ಪರೀಕ್ಷೆಯಲ್ಲಿ ಇದೇ ಬಿವಾಲ್ ಕುಟುಂಬದ 4 ಮಕ್ಕಳು ಟಾಪ್ ಮಾರ್ಕ್ಸ್ ತೆಗೆದು ಸರ್ಕಾರಿ ಮೆಡಿಕಲ್ ಕಾಲೇಜು ಸೇರಿದ್ರು. ನೆನ್ಪಿಟ್ಕೊಳ್ಳಿ, ಇದೇ ಬಿವಾಲ್ ಕುಟುಂಬದ 4 ಮಕ್ಕಳು. ಆಡಳಿತ ವ್ಯವಸ್ಥೆ ಎಷ್ಟು ರಂಧ್ರಗಳಿಂದ ಕೂಡಿದೆ ಅಂದ್ರೆ ವರ್ಷಾನುಗಟ್ಟಲೆ ಒಂದೇ ಕುಟುಂಬ ಸೀಟ್ಗಳನ್ನ ಕದೀತಿದ್ರು, NTAಗೆ ಸುಳಿವೇ ಇರಲಿಲ್ಲ. ಇನ್ನು ಅತ್ಯಂತ ಆಘಾತಕಾರಿ ವಿಷಯವೆಂದರೆ ಈ ದಿನೇಶ್ ಬಿವಾಲ್ ತಾನು ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷದ ಯುವ ಮುಖಂಡನೆಂದು ಹೇಳ್ಕೊಳ್ತಾನೆ. ಅಷ್ಟೇ ಅಲ್ಲದೆ ಆಡಳಿತ ಪಕ್ಷದ ಸ್ಥಳೀಯ ಶಾಸಕರ ಜೊತೆ ಈತ ಬೃಹತ್ ಫ್ಲೆಕ್ಸ್ಗಳನ್ನ ಹಾಕೊಂಡಿದ್ದ. CBI ಬಂಧಿಸಿದಾಗ ಈತನ ತಾಯಿ ಪ್ರಭುದೇವಿ ತಮ್ಮ ಮಕ್ಕಳನ್ನ ರಕ್ಷಿಸುವಂತೆ ಇದೇ ಶಾಸಕರಿಗೆ ಕರೆ ಮಾಡಿ ಅಂಗಲಾಚಿದ್ರಂತೆ. ಪ್ರಭಾವಿ ರಾಜಕೀಯ ಬೆಂಬಲವಿಲ್ಲದೆ ಇಂತಹ ಬೃಹತ್ ಮಾಫಿಯಾ ನಡಿಲಿಕ್ಕೆ ಸಾಧ್ಯವಿದೆಯಾ? ಸಿಖರ್ ಕೋಚಿಂಗ್ ಮಾಫಿಯಾ ಮತ್ತು ಕೇರಳದ ವಿದ್ಯಾರ್ಥಿಯ ವಾಟ್ಸಾಪ್. ಇದೇ ದಿನೇಶ್ ಬಿವಾಲ್ ತಾನು ಸುರಿದಿದ್ದ ಹಣವನ್ನು ವಸೂಲಿ ಮಾಡಲು ಆರಿಸಿಕೊಂಡದ್ದು ರಾಜಸ್ಥಾನದ ಹೊಸಕೋಟ ಎನಿಸಿಕೊಂಡಿರುವ ಸಿಖರ್ ನಗರದ ಕೋಚಿಂಗ್ ಮಾಫಿಯಾವನ್ನ. ರಾಕೇಶ್ ಕುಮಾರ್ ಮಂಡ್ವಾರಿಯಾ ಅನ್ನೋ ಓರ್ವ MBBS ಕೌನ್ಸಿಲಿಂಗ್ ಏಜೆಂಟ್ ಕೈಗೆ ಈ ಪೇಪರ್ ಸೇರುತ್ತೆ. ಆತ ಅದನ್ನ ಕೇವಲ 30,000 ರೂಪಾಯಿಗೆ ಕೇರಳದಲ್ಲಿ MBBS ಓದ್ತಿರುವ ತನ್ನ ಸಹವರ್ತಿಯೋರ್ವನಿಗೆ ಮಾರ್ತಾನೆ. ಇಲ್ಲಿಂದ ಕತೆ ಮತ್ತೊಂದು ತಿರುವು ಪಡೆಯುತ್ತೆ ಸ್ನೇಹಿತರೆ. ಆ ಕೇರಳದ ವಿದ್ಯಾರ್ಥಿಯ ತಂದೆ ಅದೇ ಸಿಕರ್ನಲ್ಲಿ ಒಂದು ಪೇಯಿಂಗ್ ಗೆಸ್ಟ್ ಅಂದ್ರೆ PG ಹಾಸ್ಟೆಲ್ ನಡೆಸ್ತಿದ್ದ.
ಮಗ ತನಗೆ ಸಿಕ್ಕ ಪ್ರಶ್ನೆ ಪತ್ರಿಕೆಯನ್ನ ಪರೀಕ್ಷೆಯ ಹಿಂದಿನ ದಿನ ವಾಟ್ಸಪ್ ಮೂಲಕ ತನ್ನ ತಂದೆಗೆ ಕಳುಹಿಸಿ, ಅಪ್ಪ, ಸಿಕರ್ನ ಗೆಳೆಯ ಕಳುಹಿಸಿದ್ದಾನೆ, ನಿಮ್ಮ PGಯ ವಿದ್ಯಾರ್ಥಿನಿಯರಿಗೆ ಇದನ್ನ ಕೊಡಿ ಎಂತಾನೆ. PG ಓನರ್ ಅದನ್ನ ತನ್ನ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಹಂಚ್ತಾನೆ. ವಿಸಲ್ ಬ್ಲೋವರ್ ಮತ್ತು ಪೊಲೀಸ್ ವ್ಯವಸ್ಥೆಯ ನಿರ್ಲಕ್ಷ್ಯ. ಮೇ 3 ಪರೀಕ್ಷೆಯ ದಿನ PGಯ ಹುಡುಗಿಯರು ಪರೀಕ್ಷೆ ಬರೆದು ಬಂದ ಮೇಲೆ ಆ ವಾಟ್ಸಪ್ ಪೇಪರ್ ತಾಳೆ ನೋಡಿದಾಗ ಅವರಿಗೆ ಶಾಕ್ ಆದಿತ್ತು. 281 ಪ್ರಶ್ನೆಗಳ ಆ ಲೀಕ್ ಆದ ಪೇಪರ್ನಲ್ಲಿ 90 ಜೀವಶಾಸ್ತ್ರದ ಪ್ರಶ್ನೆಗಳು ಮತ್ತು 45 ರಸಾಯನಶಾಸ್ತ್ರದ ಪ್ರಶ್ನೆಗಳು ಅಕ್ಷರಶಃ ಮೂಲ ಪರೀಕ್ಷಾ ಪತ್ರಿಕೆಗೆ ಯಥಾವತ್ತಾಗಿ ಮ್ಯಾಚ್ ಆಗಿದ್ದವು. ಅಂದ್ರೆ 720 ಅಂಕಗಳಲ್ಲಿ 600 ಅಂಕಗಳ ಪ್ರಶ್ನೆಗಳು ಲೀಕ್ ಆಗಿದ್ದವು. ಇದನ್ನ ಅರಿತ ಆ PG ಓನರ್ ಮತ್ತು ಓರ್ವ ಪ್ರಾಮಾಣಿಕ ಅಧ್ಯಾಪಕ ಮೇ 4 ಮುಂಜಾನೆ 1:30 ಸುಮಾರಿಗೆ ಸಿಕರ್ನ ಉದ್ಯೋಗ್ ನಗರ್ ಪೊಲೀಸ್ ಠಾಣೆಗೆ ಸಾಕ್ಷ್ಯ ಸಮೇತ ಧಾವಿಸಿದ್ರು. ಆದರೆ ನಮ್ಮ ವ್ಯವಸ್ಥೆಯ ನಿರ್ಲಕ್ಷ್ಯ ನೋಡಿ ಠಾಣಾಧಿಕಾರಿ ರಾಜೇಶ್ ಕುಮಾರ್ ಲಿಖಿತ ದೂರು ನೀಡಲಿಲ್ಲ ಅನ್ನೋ ಕುಂಟು ನೆಪ ಹೇಳಿ FIR ದಾಖಲಿಸಲು ನಿರಾಕರಿಸಿದ್ರು. ಒಂದು ರಾಷ್ಟ್ರ ಮಟ್ಟದ ಬೃಹತ್ ಅಪರಾಧ ಕಣ್ಣೆದುರೇ ನಡೀತಿದ್ರು ಸ್ವಯಂ ಪ್ರೇರಿತವಾಗಿ ತನಿಖೆ ಆರಂಭಿಸುವ ಯೋಗ್ಯತೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ಇರಲಿಲ್ಲ. ಕೊನೆಗೆ ಆ ಶಿಕ್ಷಕ ಮೇ 7 ನೇರವಾಗಿ NTAಗೆ 60 ಪುಟಗಳ PDF ಕಡತವನ್ನ ಇಮೇಲ್ ಮಾಡಿದಾಗಲಷ್ಟೇ ಕೇಂದ್ರ ಸರ್ಕಾರದ ಸಂಸ್ಥೆ ನಿದ್ದೆಯಿಂದ ಎಚ್ಚರಾಗಿತ್ತು. NTA ಸಂಸ್ಥೆಯ ರಚನಾತ್ಮಕ ದೌರ್ಬಲ್ಯ. ಸ್ನೇಹಿತರೆ, ಇಷ್ಟೆಲ್ಲ ರಾದ್ಧಾಂತಕ್ಕೆ ಅಸಲಿ ಕಾರಣ ಯಾರು? NTAಯ ಆಡಳಿತಾತ್ಮಕ ಮತ್ತು ರಚನಾತ್ಮಕ ದೌರ್ಬಲ್ಯ. 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸುವ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ NTA ಕಟ್ಟಿರೋದು ಕೇವಲ 1860 ಸೊಸೈಟೀಸ್ ರಿಜಿಸ್ಟ್ರೇಷನ್ ಕಾಯ್ದೆಯಡಿ. ಅದೊಂದು ಸಾಮಾನ್ಯ ಸಂಘವಷ್ಟೇ. ಕೇಂದ್ರ ಲೋಕಸೇವಾ ಆಯೋಗದಂತೆ ಅಂದ್ರೆ UPSC ಅಂತೆ ಅದೊಂದು ಬಲಿಷ್ಠ ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ. NTAಗೆ ತನ್ನದೇ ಆದ ಕಾಯಂ ಸಿಬ್ಬಂದಿ ಕೂಡ ಇಲ್ಲ. ಎಲ್ಲವೂ ಗುತ್ತಿಗೆ ಆಧಾರದ ಮೇಲೆ ನಡೆಯುತ್ತೆ. ಪ್ರಶ್ನೆ ಪತ್ರಿಕೆಯ ಪ್ರಿಂಟಿಂಗ್, ಸಾಗಾಟ ಎಲ್ಲದಕ್ಕೂ ಖಾಸಗಿ ವ್ಯಕ್ತಿಗಳಿಗೆ ಉಪಗುತ್ತಿಗೆ ನೀಡಲಾಗುತ್ತೆ. ಅಂದ್ರೆ ಔಟ್ಸೋರ್ಸಿಂಗ್. ಅಲ್ಲದೆ 22,80,000 ಜನರಿಗೆ ಒಂದೇ ದಿನ ಪರೀಕ್ಷೆ ನಡೆಸೋದು ಎಂತಹ ಆಡಳಿತಾತ್ಮಕ ಮೂರ್ಖತನ ಅಲ್ವೇ? ಇಂತಹ ಅಪಾಯಕಾರಿ ಮಾದರಿಯಲ್ಲಿ ಒಂದು ಸಣ್ಣ ಕೇಂದ್ರದಲ್ಲಿ ಭದ್ರತೆ ವಿಫಲವಾದರೂ ಇಡೀ ದೇಶದ ಪರೀಕ್ಷಾ ವ್ಯವಸ್ಥೆಯೇ ಕುಸಿದು ಬೀಳುತ್ತೆ. ವಿದ್ಯಾರ್ಥಿಗಳ ಮಾನಸಿಕ ಆಘಾತ ಮತ್ತು ಆರ್ಥಿಕ ನಷ್ಟ. ಮಾನಸಿಕ ತಜ್ಞರ ಪ್ರಕಾರ ವರ್ಷಗಟ್ಟಲೆ ಓದುವ ವಿದ್ಯಾರ್ಥಿಗಳ ದೇಹ ಸತತವಾಗಿ ಹೋರಾಟದ ಸ್ಥಿತಿಯಲ್ಲಿರುತ್ತೆ. ಪರೀಕ್ಷೆ ರದ್ದಾಗಿದೆ ಅನ್ನೋ ಸುದ್ದಿ ಕೇಳಿದೊಡನೆ ಆ ಯುವ ಮನಸ್ಸುಗಳು ಘೋರವಾದ ಮಾನಸಿಕ ಮತ್ತು ಶಾರೀರಿಕ ಕುಸಿತಕ್ಕೆ, ಫಿಸಿಯೋಲಾಜಿಕಲ್ ಕ್ರ್ಯಾಶ್ಗೆ ಒಳಗಾಗುತ್ತೆ. ದೇಹದಲ್ಲಿನ ಕಾರ್ಟಿಸೋಲ್ ಮಟ್ಟ ಏರುಪೇರಾಗಿ ತೀವ್ರ ಆತಂಕ, ಖಿನ್ನತೆ ಮತ್ತು ನಿದ್ರಾಹೀನತೆಯಂಥ ಗಂಭೀರ ಸಮಸ್ಯೆಗಳು ಕಾಡಲು ಶುರುವಾಗುತ್ತೆ. ಇನ್ನೊಂದೆಡೆ ಆರ್ಥಿಕ ಹೊರೆ. ಕೋಟಾ, ಸಿಕರ್ನಂತಹ ನಗರಗಳಲ್ಲಿ 1 ವರ್ಷದ ತರಬೇತಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಪೋಷಕರು ತಮ್ಮ ಜೀವಮಾನದ ಉಳಿತಾಯವನ್ನು ಕರಗಿಸಿ ಬ್ಯಾಂಕ್ ಸಾಲ ಮಾಡಿ ತಮ್ಮ ಮಕ್ಕಳನ್ನು ಓದಿಸ್ತಾರೆ. ಆದರೆ ಪೇಪರ್ ಸೋರಿಕೆ ಮಾಫಿಯಾ ಕೇವಲ 30,000ದಿಂದ 30 ಲಕ್ಷ ರೂಪಾಯಿಗಳಿಗೆ ಆ ಸೀಟುಗಳನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತೆ. ಪೇಪರ್ ಲೀಕ್ ಭಾರತದ ವಾರ್ಷಿಕ ಹಬ್ಬವೇ? ಯಾರಾದರೂ ಒಂದು ಬಾರಿ ತಪ್ಪು ಮಾಡಿದ್ರೆ ಕ್ಷಮಿಸಬಹುದು, ಆದರೆ ಪದೇ ಪದೇ ಅದೇ ತಪ್ಪು ಮರುಕಳಿಸಿದ್ರೆ ಅದು ವ್ಯವಸ್ಥಿತ ಅಪರಾಧ. 2013 ಮಧ್ಯಪ್ರದೇಶದ ವ್ಯಾಪಂ ಹಗರಣದಲ್ಲಿ 23ಕ್ಕೂ ಹೆಚ್ಚು ಜನರ ನಿಗೂಢ ಸಾವು ಸಂಭವಿಸಿತ್ತು. 2015ರ AIPMT, 2017ರ SSC CGL, 2018ರ CBSE, 2021ರ RET ಹಗರಣಗಳು ನಮ್ಮ ಕಣ್ಣ ಮುಂದಿವೆ. 2024ರಲ್ಲಿ ಉತ್ತರ ಪ್ರದೇಶದ ಪೊಲೀಸ್ ಪರೀಕ್ಷೆಯ ಪೇಪರ್ ಲೀಕ್ ಆಗಿತ್ತು ಮತ್ತು ಅದೇ 2024ರಲ್ಲಿ ನಡೆದ ನೀಟ್ ಪರೀಕ್ಷೆಯಲ್ಲಿ ಹಜಾರಿಬಾಗ್ ಲೀಕ್ ಸ್ಕ್ಯಾಮ್ ಮತ್ತು ಗ್ರೇಸ್ ಮಾರ್ಕ್ಸ್ ವಿವಾದ ಎದ್ದಿತ್ತು. ಇಷ್ಟೆಲ್ಲ ಆದರೂ ಈ ಕೇಂದ್ರ ಸರ್ಕಾರ ಏನ್ ಮಾಡ್ತಿತ್ತು? ದಶಕದಿಂದ ಕ್ಯಾನ್ಸರ್ನಂತೆ ಹರಡಿರುವ ಈ ಪೇಪರ್ ಮಾಫಿಯಾವನ್ನು ಮಟ್ಟ ಹಾಕುವ ಇಚ್ಛಾಶಕ್ತಿಯೇ ಸರ್ಕಾರಕ್ಕೆ ಇಲ್ಲವೆಂದು ಸ್ಪಷ್ಟವಾಗಿ ಸಾಬೀತಾಗಿದೆ. ಸ್ನೇಹಿತರೆ, ಕೇವಲ ಮರುಪರೀಕ್ಷೆ ಬೇಡ, ಈ ಇಡೀ ಕೊಳೆತ ವ್ಯವಸ್ಥೆಯ ಆಮೂಲಾಗ್ರ ಬದಲಾವಣೆ ಆಗಬೇಕು. NTA ಅಂತಹ ಹೊಣೆಗೇಡಿ ಸಂಸ್ಥೆಯನ್ನು ರದ್ದುಪಡಿಸಿ UPSC ಅಂತಹ ಪಾರದರ್ಶಕ ಸಾಂವಿಧಾನಿಕ ಸಂಸ್ಥೆಯನ್ನು ತರಲೇಬೇಕು. ರಾಧಾಕೃಷ್ಣನ್ ಸಮಿತಿ ಹೇಳಿದಂತೆ ಭೌತಿಕ ಪೇಪರ್ ರದ್ದುಪಡಿಸಿ ಹೈಬ್ರಿಡ್ ಮಾದರಿಯ ಪರೀಕ್ಷೆಗಳು ಜಾರಿಗೆ ಬರಬೇಕು.
ಜೊತೆಗೆ ಈ ಪ್ರಭಾವಿ ರಾಜಕೀಯ ಶಕ್ತಿಗಳನ್ನು ಬೇರು ಸಹಿತ ಕಿತ್ತು ಹಾಕುವ ಪ್ರಾಮಾಣಿಕ ತನಿಖೆ ಆಗಬೇಕು ಸ್ನೇಹಿತರೆ. ಜೊತೆಗೆ ಈ ಸಮಸ್ಯೆ ಹುಟ್ಟಿಕೊಂಡಿದ್ದೇ ನೀಟ್ ಅನ್ನೋ ಪರೀಕ್ಷೆಯನ್ನ ವಿದ್ಯಾರ್ಥಿಗಳ ಮೇಲೆ ಹೇರಿದಾಗ ಉತ್ತರ ಭಾರತದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಪರೀಕ್ಷೆಯನ್ನು ಬರೆಯಬಹುದು. ಆದರೆ ದಕ್ಷಿಣದ ನಮ್ಮ ವಿದ್ಯಾರ್ಥಿಗಳು ಇಂಗ್ಲಿಷಲ್ಲೇ ಬರೀಬೇಕು. ನಮ್ಮ ಮಾತೃಭಾಷೆಯಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಇಲ್ಲದಿದ್ದಲ್ಲಿ ಈ ಪರೀಕ್ಷೆ ಆದರೂ ಯಾಕೆ ಬೇಕು ಹೇಳಿ? ಅದು ಅಲ್ಲದೆ ಈ ಪರೀಕ್ಷೆಯಿಂದ ಕೇಂದ್ರ ಸರ್ಕಾರವು ದಕ್ಷಿಣ ಭಾರತದ ಮೇಲೆ ಸವಾರಿ ಮಾಡ್ತಿದೆ. ಹೆಚ್ಚಿನ ಪಾಲು ಹಿಂದಿಯನ್ ರಾಜ್ಯಗಳಿಗೆ ದಕ್ಕುತ್ತಿದೆ. ಈ ಅನ್ಯಾಯ ಸರಿಯಾಗಬೇಕೆಂದ್ರೆ ಈ ಪರೀಕ್ಷೆಯನ್ನೇ ರದ್ದು ಮಾಡಿ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಕೋರ್ಸ್ಗಳನ್ನು ರಾಜ್ಯಗಳೇ ನಿಭಾಯಿಸುವ ಹಳೆಯ ಪದ್ಧತಿಗೆ ಮರಳಬೇಕು. ಕೇಂದ್ರ ಸರ್ಕಾರದ ಈ ಘೋರ ವೈಫಲ್ಯವನ್ನ ನೀವು ಪ್ರಶ್ನಿಸಲೇಬೇಕು. ಯುವ ಜನರೇ, ಎಚ್ಚೆತ್ತುಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಪ್ರತಿಯೊಬ್ಬ ಸ್ನೇಹಿತನಿಗೂ ಶೇರ್ ಮಾಡಿ. ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲಬಾರದು. ಜೈ ಹಿಂದ್, ಸತ್ಯಮೇವ ಜಯತೆ.